ಎಲ್ರಿಗೂ ನಮಸ್ಕಾರ. ಸ್ಯಾಟಿಸ್ಫ್ಯಾಕ್ಷನ್‌ಗೆ ನಿಮ್ಮೆಲ್ರಿಗೂ ಸ್ವಾಗತ. ವೆಲ್ಕಮ್. ಇವತ್ತಿನ ಟಾಪಿಕ್ಕು ಗುಡ್ ಫಾರ್ ಯು. ಈ ಅಮೆರಿಕನ್ ಇಂಗ್ಲೀಷ್‌ನಲ್ಲಿ ಗುಡ್ ಫಾರ್ ಯು ಅನ್ನೋ ಫ್ರೇಸ್ ಇದೆ. ನಾನು ಗುಡ್ ಫಾರ್ ಯು, ಗುಡ್ ಫಾರ್ ಹಿಮ್, ಗುಡ್ ಫಾರ್ ಹರ್ ಅಂತ ಬಳಕೆಯಲ್ಲಿ ಕೇಳಿದಾಗೆಲ್ಲ ಅದ್ರ ಬಗ್ಗೆ ಭಾಳಷ್ಟು ಸೋಜಿಗ ಮತ್ತು ಸಂತೋಷ ಕೂಡ ಪಡ್ತೀನಿ. ನಾವೆಲ್ಲ ಜೀವನ ಪರ್ಯಂತ ಒಂದನ್ನೊಂದು ಒಬ್ಬರಿಗೊಬ್ಬರಿಗೆ ಕಂಪೇರ್ ಮಾಡಿಕೊಂಡೇ ಬದುಕೋ ಜಾಯಮಾನದವರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಭಾರತದಲ್ಲಿ ಮಧ್ಯಮ ವರ್ಗದ ಕುಟುಂಬದಲ್ಲಿ ಆ ಕಾಲದಲ್ಲಿ ಹುಟ್ಟಿ ಬಂದವರದೆಲ್ಲ ಒಂದೇ ಪರಿಸ್ಥಿತಿ. ಅವ್ರ ಮಕ್ಕಳು ಹೇಗಿದ್ದಾರೆ, ಅವ್ರ ಮನೆಯಲ್ಲಿ ಏನೇನಿದೆ, ಅವ್ರು ಖರ್ಚು ಹೇಗೆ ಮಾಡ್ತಾ ಇದ್ದಾರೆ ಇತ್ಯಾದಿಯಾಗಿ ಅನೇಕ ಕಂಪ್ಯಾರಿಸನ್ ಯಾವಾಗಲೂ ನಡೀತಾನೆ ಇರ್ತಿತ್ತು. ಅಲ್ಲಿ ಹಾಗಾಗ್ತಿದೆ, ಅವ್ರು ಹಿಂಗಿದ್ದಾರೆ ಅನ್ನೋದ್ರ ಜೊತೆಗೆ ಅದರಲ್ಲಿ ಯಾವಾಗಲೂ ಒಂದು ಅಡಕವಾಗಿ ಏನಿರ್ತಿತ್ತು ಅಂದರೆ, ನೀವು ಹಾಗೆ ಇಲ್ಲ ಅಂತ. ದಟ್ಸ್ ಮೋರ್ ಇಂಪಾರ್ಟೆಂಟ್. ಮೊದಲು ಇದು ಭಾಳ ಓಪನ್ ಆಗಿ ಪ್ರಚಾರಗೊಳ್ತಿತ್ತು. ನೋಡು ಅವ್ರ ಮಗ ಎಷ್ಟು ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ದಾನೆ. ನೋಡು ಅವನ ತಲೆ ಕೂದಲು ಎಷ್ಟು ಚೆನ್ನಾಗಿ ಕಟ್ ಮಾಡಿಸ್ಕೊಂಡಿದ್ದಾನೆ. ನೋಡು ಅವನ ಬಟ್ಟೆಗಳು ಎಷ್ಟು ಚೆನ್ನಾಗಿ ನೀಟಾಗಿವೆ ಅಂತ ಅನೇಕ ಕಾಮೆಂಟ್‌ಗಳು ಬರ್ತಾಯಿತ್ತು. ನೆನಪಿದೆಯಾ ನಿಮಗೆ? ನೀವು ಹೇಗೆ ಇದ್ದರೂ ಒಂದಲ್ಲ ಒಂದು ಕಾಮೆಂಟ್ ಬರುತ್ತೆ. ಅಂದರೆ ನೀವು ಒಳ್ಳೆಯದನ್ನು ಮಾಡಿದಿರೋ ಬಿಟ್ಟಿದ್ದೀರೋ ಅದು ಇಮ್ಮೆಟೀರಿಯಲ್. ಸಮಥಿಂಗ್ ಆಲ್ವೇಸ್ ಲುಕ್ಸ್ ಬೆಟರ್ ದ್ಯಾನ್ ವಾಟ್ ಯು ಆಲ್ರೆಡಿ ಹ್ಯಾವ್. ನಂಗೆ ಗೊತ್ತಿಲ್ಲ. ಈ ರೀತಿಯ ಕಂಪ್ಯಾರಿಸನ್ ಅದರಲ್ಲೂ ಒಂಥರ ಅಲ್ಟ್ರಾ ಕಂಪ್ಯಾರಿಸನ್ ಒಂದು ರೀತಿಯ ಒಳ್ಳೆಯ ಬೆಳವಣಿಗೆನೋ ಕೆಟ್ಟದ್ದೋ ಅಂತ. ಒಂದು ಹಂತದಲ್ಲಿ ಸಾಮಾಜಿಕವಾಗಿ ಒಂದು ಆರೋಗ್ಯಕರ ಬೆಳವಣಿಗೆ, ಒಂದು ಪೈಪೋಟಿಯನ್ನು ಇದು ಹುಟ್ಟುಹಾಕುತ್ತೆ ಅನ್ಬೋದು ಈ ರೀತಿ ಕಂಪೇರ್ ಮಾಡೋದು. ಬಟ್ ಆನ್ ದ ಫ್ಲಿಪ್ ಸೈಡ್ ಇದು ಒಂದು ರೀತಿಯಲ್ಲಿ ಕೀಳರಿಮೆನೂ ಬೆಳೆಯೋದಕ್ಕೆ ಮುಂದೆ ಅದೇ ನಮ್ಮ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತೆ ಅನ್ನೋದು ನನ್ನ ಅನಿಸಿಕೆ. ಈ ಕೀಳರಿಮೆ ಅನ್ನೋದೇನಿದೆ ಒಂಥರ ಡಬಲ್ ಎಡ್ಜ್ ಸ್ವರ್ಡ್ ಇದ್ದ ಹಾಗೆ. ಅದನ್ನು ಉಪಯೋಗಿಸ್ಕೊಂಡು ಮುಂದೂ ಬರ್ಬೋದು, ಅದರಿಂದ ಕೊರಗ್ತಾ ಹಿಂದೂ ಹೋಗ್ಬೋದು. ಎಷ್ಟೋ ಸರ್ತಿ ನನಗೆ ಕಡಿಮೆ ಮಾರ್ಕ್ಸ್ ಬಂತಲ್ಲ ಅನ್ನೋ ಸಂಕಟಕ್ಕಿಂತ, ನನಗಿಂತ ಹೆಚ್ಚು ಮಾರ್ಕ್ಸ್ ಇನ್ನೊಬ್ಬರಿಗೆ ಬಂದಿದೆ ಅನ್ನೋ ಹೊಟ್ಟೆ ಉರಿನೇ ನಮ್ಮನ್ನು ಹೆಚ್ಚಾಗಿ ಬಾಧಿಸಿದ್ದಿರ್ಬೋದು. ಯೋಚನೆ ಮಾಡಿ, ನಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅದು ನಮ್ಮ ಕೇಪಬಿಲಿಟಿಗೆ ತಕ್ಕಂತೆ ಬರುತ್ತೆ. ಉಳಿದೋರಿಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಬಿಡುತ್ತೆ ಅನ್ನೋದು ಇಟ್ಸ್ ಅಬ್ಸಲ್ಯೂಟ್ಲಿ ಇಮ್ಮೆಟೀರಿಯಲ್ ಅಲ್ವಾ? ಆನ್ ದ ಲಾಂಗ್ ರನ್ ನಮ್ಮ ಜೊತೆಗೆ ಓದಿದ ಹುಡುಗರು, ಹುಡುಗಿಯರು ಎಲ್ಲೆಲ್ಲಿದ್ದಾರೋ, ಹೇಗಿದ್ದಾರೋ, ಅವ್ರಿಗೆ ಏನು ಮಾರ್ಕ್ಸ್ ಬಂದ್ರೇನು ಬಿಟ್ರೇನು. ಅದೂ ಅಲ್ಲದೆ ಆಗಿನ ಕಾಲದಲ್ಲಿ ಫಸ್ಟ್ ಕ್ಲಾಸಾಗಿ ಪಾಸಾದವರೆಲ್ಲ ಭಾಳ ಸಂತೋಷವಾಗಿ ಜೀವನದಲ್ಲಿ ಯಶಸ್ವಿಯಾಗಿದ್ದಾರೆ. ಆಗಿನ ಕಾಲದಲ್ಲಿ ಫೇಲ್ ಆದ ಮಕ್ಕಳೆಲ್ಲ ಏನು ಕಂಪ್ಲೀಟ್ ಹಾಳಾಗೇ ಹೋಗಿದ್ದಾರಾ? ಹಾಗೇನೇ ಇಲ್ಲ ತಾನೇ. ಇಟ್ಸ್ ಜಸ್ಟ್ ಒನ್ ಅದರ್ ಪ್ಯಾರಾಮೀಟರ್ ಅಷ್ಟೇ ಮಾರ್ಕ್ಸ್ ಅನ್ನೋದು. ನನಗಿನ್ನೂ ಚೆನ್ನಾಗಿ ನೆನಪಿದೆ. ನನಗೆ ಅತ್ಯಂತ ಆಪ್ತನಾಗಿದ್ದ ಬಾಲ್ಯದ ಸ್ನೇಹಿತನೊಬ್ಬ ನನಗೆ ಹೋಲಿಸಿದ್ರೆ ಯಾವುದರಲ್ಲೂ ಒಂಚೂರು ಕಡಿಮೆನೂ ಇರಲಿಲ್ಲ, ಯಾವ ವಿಚಾರದಲ್ಲೂ. ಕೆಲವೊಂದು ವಿಚಾರಗಳಲ್ಲಿ ನನಗಿಂತ ಅವನಿಗೇ ಹೆಚ್ಚು ವಿಷಯಗಳು ಗೊತ್ತಿತ್ತು. ಅವನಿಗೆ ನನಗಿಂತ ಹೆಚ್ಚಿನ ಪ್ರಬುದ್ಧತೆ ಇತ್ತು. ನಾವಿಬ್ಬರೂ ಸಮ ವಯಸ್ಸಿನವರಾದರೂ ಕೂಡ, ಒಂದೇ ಒಂದು ಸಾಮಾಜಿಕ ನೆಲೆಯಲ್ಲಿದ್ದವರಾದರೂ ಕೂಡ, ನಾವು ವೈಯಕ್ತಿಕವಾಗಿ ಯಾವುದೇ ಒಂದು ನಮ್ಮ ನಡುವೆ ಅಂತರವನ್ನು ಕಾಯ್ದುಕೊಂಡಿರಲಿಲ್ಲ. ಆದರೆ ನನಗೆ ಹೋಲಿಸಿದ್ರೆ ಅವನಿಗಿದ್ದ ಒಂದೇ ಒಂದು ಕೊರತೆ ಏನು ಅಂದರೆ, ಅವನ ಬಣ್ಣ, ಚರ್ಮದ ಬಣ್ಣ, ಮುಖಬಣ್ಣ ನನಗಿಂತ 2 ಅಥವಾ 3 ಶೇಡ್ ಸ್ವಲ್ಪ ಕಡಿಮೆ ಅನ್ಬೋದು. ಅವನು ಸ್ವಲ್ಪ ಕಪ್ಪು, ನಾನು ಕಪ್ಪಿಲ್ಲ. ಅಷ್ಟು ಬಿಟ್ಟರೆ ನಮ್ಮ ನಡುವೆ ಯಾವುದೇ ಒಂದು ವ್ಯತ್ಯಾಸ ಇರಲಿಲ್ಲ. ಆದರೆ ನಮಗಿಬ್ಬರಿಗೂ ಆಶ್ಚರ್ಯ ಆಗೋ ರೀತಿ ಎಲ್ಲಿ ಹೋದರೂ, ಯಾವುದೇ ಕೆಲಸಕ್ಕೆ ಹೋದರೂ, ಯಾರಿಗಾದರೂ ಏನಾದರೂ ಕೊಡೋಕೆ ಬಂದರೆ, ಯಾರಾದರೂ ನಮ್ಮನ್ನೇನಾದ್ರು ಪ್ರಶ್ನೆ ಕೇಳೋರಿದ್ದರೆ, ಅಥವಾ ಯಾರಾದರೂ ನಮ್ಮನ್ನು ಅಪ್ರೋಚ್ ಮಾಡ್ತಾ ಇದ್ದರೆ, ಎಲ್ಲರೂ ನನ್ನನ್ನು ಮೊದಲು ಕೇಳೋರು. ಸುಮಾರು ಯಾವುದೇ ವಿಚಾರ ಬಂದರೂ ನನ್ನನ್ನೇ ಅಪ್ರೋಚ್ ಮಾಡೋರು. ಒಂದು ಮಟ್ಟಿಗೆ ನನಗೆ ಆಶ್ಚರ್ಯ ಆಗೋ ಹಾಗೆ. ನೀವು ಪಂಕ್ತಿನಲ್ಲಿ ಒಟ್ಟಿಗೆ ಊಟಕ್ಕೆ ಕೂತ್ಕೊಂಡ್ರೆ, ಅವನು ಎಲ್ಲಿ ಕೂತಿರಲಿ ಬಿಡಲಿ ನನಗೇ ಮೊದಲು ಬಡಿಸೋರು, ಆ ರೀತಿ. ಕೊನೆಗೆ ಬರ್ತಾ ಅದು ಅವನಿಗೆ ಕೀಳರಿಮೆಯಾಗಿ ಅವನು ಒಂಥರ ಮನಸ್ಥಿತಿ ಹದಗೆಡ್ತಾ ಹೋಗ್ತಾ ಇತ್ತು. ಆಗ ನಾನು ಅವನಿಗೆ ಎಷ್ಟೋ ಸಮಾಧಾನ ಮಾಡಿ, ನಾವೆಲ್ಲ ಒಂದೇ ಅಂತ ಅವನ ಹತ್ರ ಹೇಳಿಸಿ, ಅವನ ಮುಖದಲ್ಲಿ ನಗು ಉಕ್ಕೋ ಹಾಗೆ ಮಾಡಿದ್ದು ಇವತ್ತು ಚೆನ್ನಾಗಿ ನೆನಪಿದೆ. ಆಮೇಲೆ ಫಾಸ್ಟ್ ಫಾರ್ವರ್ಡ್ ಎಷ್ಟೆಲ್ಲ ವರ್ಷದ ನಂತರ ಕಂಪೇರ್ ಮಾಡಿದರೆ, ಅವನು ನನ್ನಷ್ಟೇ ಸಂತೋಷವಾಗಿದ್ದಾನೆ. ಪ್ರಾಬಬ್ಲಿ ನನಗಿಂತ ಒಂದು ಹೆಚ್ಚು ಪಟ್ಟು ಸುಖವಾಗಿ ಮತ್ತು ಯಶಸ್ವಿಯಾಗಿದ್ದಾನೆ. ಅವನಿಗೆ ಏನು ಬೇಕೋ ಅದನ್ನೆಲ್ಲ ಮಾಡ್ಕೊಂಡಿದ್ದಾನೆ. ದೇರ್ ಇಸ್ ನಥಿಂಗ್ ಟು ಕಂಪೇರ್.
ಆಗ ನಮಗೆ ಈ ರಾಜ್‌ಕುಮಾರ್ ಅವರ ಸಂಪತ್ತಿಗೆ ಸವಾಲನ್ನ ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ನಿನ್ನ ನೆಮ್ಮದಿಗೆ ಭಂಗವಿಲ್ಲ ಅಂತ ಒಂದು ಹಾಡು ಬರ್ತಾ ಇತ್ತು. ಅದನ್ನು ಗಟ್ಟಿಯಾಗಿ ಹಾಡಿಕೊಂಡು, ತಿರುಗಾಡಿಕೊಂಡು ಓಡಾಡ್ತಾ ಇದ್ದಿದ್ದು ನಮಗಿನ್ನೂ ಚೆನ್ನಾಗಿ ನೆನಪಿದೆ. ಈ ಒಂದು ವಾತಾವರಣದಲ್ಲಿ ಬೆಳೆದಾಗ ಈ ಕಂಪ್ಯಾರಿಸನ್ನು, ಕೀಳರಿಮೆ, ಎಲ್ಲಿ ಹೋದರೂ ನಮ್ಮನ್ನು ನಾವು ಇನ್ನೊಬ್ಬರಿಗೆ ಹೋಲಿಸ್ಕೊಂಡು ನೋಡೋದು, ನಮ್ಮ ಬಟ್ಟೆ, ನಮ್ಮ ಕಾರು, ನಮ್ಮ ಕೆಲಸ ಇದನ್ನೆಲ್ಲ ನಾವು ಹೋಲಿಸ್ಕೊಂಡು ನೋಡ್ತೀವಲ್ಲ, ಯಾವಾಗಲೂ ಇದರ ಹಿಂದೆ ಒಂದು ಕೆಳಗಡೆ ಒಂದು ಪಾದರಸದ ಥರ ಒಂದು ಗಟ್ಟಿಯಾಗಿ ಅಂಟ್ಕೊಂಡಿರೋ ವೆಯ್ಟ್ ಏನು ಅಂದರೆ, ವಿ ಆರ್ ಆನ್ ದ ರಿಸೀವಿಂಗ್ ಎಂಡ್, ವಿ ಆರ್ ರಾಂಗ್, ವಿ ಆರ್ ನಾಟ್ ಸೋ ಗುಡ್, ನಾವು ವಿ ಆರ್ ನಾಟ್ ಆ್ಯಸ್ ಗುಡ್ ಆ್ಯಸ್ ದಿ ಅದರ್ ಅನ್ನೋ ಥರ. ದಟ್ ಈಸ್ ದ ಪ್ರಾಬ್ಲಮ್ ಹಿಯರ್ ಇನ್ ಟರ್ಮ್ಸ್ ಆಫ್ ದ ಕಂಪ್ಯಾರಿಸನ್. ನಾನು ಮೊದಲೇ ಹೇಳಿದ ಹಾಗೆ, ಇಲ್ಲಿನ ಅಮೇರಿಕನ್ ವಾತಾವರಣದಲ್ಲಿ ನಾವು ಎಲ್ಲಿಂದಲೋ ಬಂದು ಮತ್ತೆ ಪುನಃ ಬೆಳಿತೀವಲ್ಲ, ಸಾಮಾಜಿಕವಾಗಿ, ಔದ್ಯೋಗಿಕವಾಗಿ ಮತ್ತು ಎಲ್ಲ ವಿಚಾರದಲ್ಲೂ. ಆವಾಗ ನಮ್ಮನ್ನು ನಾವು ಹೇಳ್ಕೊಳ್ಳೋ ಮಾತುಗಳು ಏನು ಅಂದರೆ, ನಾವು ಯಾರನ್ನೂ ಯಾವತ್ತೂ ಕಂಪೇರ್ ಮಾಡೋಕ್ಕೆ ಹೋಗಬಾರ್ದು. ಒಂದೇ ಮನೆಯಲ್ಲಿ ಹುಟ್ಟಿದ ಮಕ್ಕಳು ಇಬ್ಬರು ಒಬ್ಬ ರೀತಿ ಮತ್ತೊಬ್ಬ ರೀತಿ ಇರೋಲ್ಲ. ನಾವು ಯಾವಾಗಲೂ ಇಂಡಿಯಾದಲ್ಲಿ ಹೇಳ್ತಾ ಇದ್ದಲ್ವಾ, ಒಂದು ಕೈಯಿನ ಎಲ್ಲ ಬೆರಳುಗಳು ಒಂದೇ ರೀತಿ ಇರಲ್ಲ ಅಂತ. ಹಾಗೆಯೇ ಜೋಗಿ ಪಡೆದ ಜೋಗಿಗೆ ಅಂತಲೂ ಹೇಳ್ತಾ ಇದ್ವಿ. ಆ ರೀತಿ ಎಲ್ಲ ಹೇಳುವಂಥ ಮಾತುಗಳೇನೋ ಇದ್ದವು. ಆದರೆ ಅಲ್ಲಿ ಒಂದು ಮಧ್ಯಮ ವರ್ಗದ ಕುಟುಂಬದಲ್ಲಿ, ಒಂದು ಆಗಿನ ಒಂದು ಸಾಮಾಜಿಕ ವಲಯದಲ್ಲಿ ನಾವು ಏನು ಮಾಡಿದ್ರು, ಹೇಗೆ ಮಾಡಿದ್ರು ಇಡೀ ಊರಿಗೇ ಗೊತ್ತಾಗುವಂಥ ಒಂದು ವಿಚಾರ ಇದ್ದಾಗ, ಆ ಒಂದು ಕಂಪ್ಯಾರಿಸನ್ನು, ಅದಕ್ಕೆ ಅಂಟಿಕೊಂಡ ಒಂದು ಕೀಳರಿಮೆ ಬಹಳ ದೊಡ್ಡ ಮಟ್ಟದಲ್ಲಿತ್ತು. ಫಾಸ್ಟ್ ಫಾರ್ವರ್ಡ್ ಟು ಅಮೇರಿಕನ್ ಲೈಫ್. ಇಲ್ಲಿ ಒಂದು ಸಂತೋಷ ಏನು ಅಂದರೆ, ಯಾರಿಗೇ ಏನೋ ಒಂದು ವಿಚಾರ ಹೇಳಿ ಇನ್ ಜನರಲ್ ದೇ ಸೇ ಗುಡ್ ಫಾರ್ ಯು, ಗುಡ್ ಫಾರ್ ಹಿಮ್, ಗುಡ್ ಫಾರ್ ಹರ್ ಅಂತ ಒಂದು ಒಂದು ಸಹಜವಾಗಿ ಒಂದು ರಿಯಾಕ್ಷನ್ ತೋರಿಸ್ತಾರೆ. ಆಮೇಲೆ ಯಾವುದೇ ಜಡ್ಜ್‌ಮೆಂಟ್ ಇರೋಲ್ಲ. ಐ ಹ್ಯಾವ್ ದಿಸ್, ಯು ಹ್ಯಾವ್ ದಿಸ್ ಅನ್ನೋ ಒಂದು ಕಂಪ್ಯಾರಿಸನ್ನೇ ಬರೋದಿಲ್ಲ. ಸೊ ಯುವರ್ ಸನ್ ವೆಂಟ್ ಟು ದಿಸ್ ಕಾಲೇಜ್, ಗುಡ್ ಫಾರ್ ಹಿಮ್. ಯುವರ್ ಡಾಟರ್ ವೆಂಟ್ ಟು ದಿಸ್ ಸ್ಕೂಲ್, ಗುಡ್ ಫಾರ್ ಹರ್. ಅಷ್ಟೇ. ಇಟ್ಸ್ ಲೈಕ್ ಎ ನ್ಯೂಟ್ರಲ್ ಕಾಮೆಂಟ್ ಅನ್ನೋ ಥರ. ಅಂದರೆ ಈ ಗುಡ್ ಫಾರ್ ಯು ಅನ್ನೋದಕ್ಕೆ ನಾನು ಕನ್ನಡದಲ್ಲಿ ಎಷ್ಟೇ ತಿಳ್ಕಿದ್ರೂ ಒಂದು ಸರಿಯಾದ ಕಂಪ್ಯಾರಿಸನ್ ಬರೋದಿಲ್ಲ, ಒಂದು ಟ್ರಾನ್ಸ್ಲೇಷನ್ ಬರೋಲ್ಲ. ಮೋಸ್ಟ್ ಲೈಕ್ಲಿ ವಿ ಕ್ಯಾನ್ ಸೇ ಒಳ್ಳೆಯದು ಅಂತ. ಹೇ, ನನಗೊಂದು ಕೆಲಸ ಸಿಕ್ಕಿದೆ, ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಅಂದರೆ ಒಳ್ಳೆಯದು ಅಂತ ಹೇಳೋದು ನಮ್ಮ ಮಲೆನಾಡಿನಲ್ಲಿ ಒಂದು ವಾಡಿಕೆ. ಪ್ರಾಬಬ್ಲಿ ದಟ್ಸ್ ದ ಬೆಸ್ಟ್ ಈಕ್ವಿವಲೆಂಟ್ ಆಫ್ ಗುಡ್ ಫಾರ್ ಯು ಅನಿಸುತ್ತೆ. ಈ ಒಂದು ವ್ಯವಸ್ಥೆಯಲ್ಲಿ ಬೆಳೆದ ಮಕ್ಕಳಿಗೆ ಯಾವತ್ತೂ ಕೀಳರಿಮೆ ಖಂಡಿತ ಬಾಧಿಸೋದಿಲ್ಲ. ಮೋರ್ ಇಂಪಾರ್ಟೆಂಟ್ಲಿ, ಕೀಳರಿಮೆಗಿಂತನೂ ಕೂಡ ತನಗೆ ಕಡಿಮೆ ಮಾರ್ಕ್ಸ್ ಬಂತು, ಇನ್ನೊಬ್ಬರಿಗೆ ಹೆಚ್ಚು ಮಾರ್ಕ್ಸ್ ಬಂತು ಅಂತ ಒಂದು ಹೊಟ್ಟೆ ಕಿಚ್ಚು ಬರಲಾರದು. ಅದನ್ನು ಮತ್ತೊಂದು ಹಂತಕ್ಕೆ ನೀವು ತಗೊಂಡು ಹೋಗಿ ನೋಡಿದಾಗ, ಯಾರಿಗೆ ಯಾವ ಕಾಲೇಜ್ ಸಿಕ್ಕರೇನು, ಗುಡ್ ಫಾರ್ ದೆಮ್ ಅನ್ನೋ ಒಂದು ಜನರಲೈಸ್ಡ್ ಮೆಂಟಾಲಿಟಿ ಬರುತ್ತಲ್ಲ, ಐ ಥಿಂಕ್ ಲಾಂಗ್ ರನ್ ಒಬ್ಬ ವ್ಯಕ್ತಿ, ಒಂದು ಮಗುವಿನ ಒಂದು ಬೆಳವಣಿಗೆ ಏನಿದೆ, ಒಂದು ಪ್ರಬುದ್ಧತೆ ಏನಿದೆ, ಆ ಥರ ಒಂದು ನ್ಯೂಟ್ರಲ್ಲಾಗಿ ಆರಂಭಗೊಂಡಾಗ ಅದು ಅನೇಕ ಹಂತಗಳಲ್ಲಿ ಹೆಚ್ಚು ಸಹಾಯ ಮಾಡುತ್ತೆ ಅನ್ನೋದು ನನ್ನ ಅನಿಸಿಕೆ. ಆನ್ ದ ಅದರ್ ಹ್ಯಾಂಡ್, ನಾವು ಕೀಳರಿಮೆ ಅನ್ನೋ ಚೀಲನ ಬೆನ್ನಿಗೆ ಕಟ್ಟಿಕೊಂಡು ಹೋದಲ್ಲೆಲ್ಲ ಬಂದಲ್ಲೆಲ್ಲ ಆ ಚೀಲನ ಹೊತ್ಕೊಂಡು ಓಡಾಡ್ತೀವಲ್ಲ, ಅದು ನಮಗೆ ಯಾವಾಗಲೂ ನಮ್ಮ ಬೆನ್ನನ್ನು ಕುಗ್ಗಿಸುತ್ತೆ, ನಾವು ಕಡಿಮೆ ಅನ್ನೋ ರೀತಿಯಲ್ಲಿ. ಹಾಗಾಗಬಾರ್ದು. ದಿಸ್ ಇಸ್ ವಾಟ್ ವಿ ಹ್ಯಾವ್, ದಿಸ್ ಇಸ್ ವಾಟ್ ವಿ ಆರ್ ಅನ್ನೋ ಒಂದು ರಿಯಲೈಸೇಷನ್ ಬಂದು, ಆಮೇಲೆ ವಿಲ್ ಡೂ ದ ಬೆಸ್ಟ್ ವಿ ಕ್ಯಾನ್ ಅನ್ನೋ ಒಂದು ಏನೋ ಒಂದು ಮನಸ್ಸಿನ ಒಂದು ಪೋಷಣೆ ಇದೆ, ಅದರಷ್ಟು ಆರೋಗ್ಯಕರವಾದ ಬೆಳವಣಿಗೆ ಇನ್ನೊಂದಿಲ್ಲ ಅಂತ. ಹಾಗಾಗಿ ಇವತ್ತಿನ ಒಂದು ಸಾರಾಂಶ ಏನು, ಐ ಥಿಂಕ್ ವಿ ಶುಡ್ ಲರ್ನ್ ಟು ಸೇ ಗುಡ್ ಫಾರ್ ಯು, ಆ್ಯಂಡ್ ವಿ ಆಲ್ಸೋ ಲರ್ನ್ ಟು ಸೇ something as a compliment without any judgment. So somebody is having a good time, just appreciate it. ಅಯ್ಯೋ, ನಂಗಿಲ್ಲಲ್ಲ, ನಂಗೆ ಹಂಗಾಗಲಿಲ್ಲಲ್ಲ, ಅವ್ರಿಗೆ ಸಿಕ್ಕಿದ್ದು ನಂಗೆ ಸಿಗಲಿಲ್ಲಲ್ಲ ಅಂತಂದು ಮನಸ್ಸನ್ನು ನೋಯಿಸ್ಕೊಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಆ ಒಂದು ಹೋಲಿಕೆನೇ ತಪ್ಪು ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ಸೊ ಯು ಹ್ಯಾವ್ ಡನ್ ಸಮಥಿಂಗ್ ವಂಡರ್ಫುಲ್, ಗುಡ್ ಫಾರ್ ಯು, ಲೆಟ್ಸ್ ಸೇ ಇಟ್. ಐ ಥಿಂಕ್ ದಟ್ಸ್ ಎ ಗುಡ್ ವೇ ಟು ಗೆಟ್ ದಿಸ್ ಗೋಯಿಂಗ್ ಫರ್ದರ್ ಇನ್ ಟರ್ಮ್ಸ್ ಆಫ್ ಆ ಕೀಳರಿಮೆಯನ್ನು ದೂರಕ್ಕೆ ತಳ್ಳಿ ನಮ್ಮನ್ನು ನಾವು ಒಂದು ಹೊಸ ಒಂದು ಡೆವಲಪ್ಮೆಂಟ್ ಸ್ಟೇಜಿಗೆ ತಗೊಂಡು ಹೋಗಿ, ಐ ಥಿಂಕ್ ಇಟ್ ವಿಲ್ ಹೆಲ್ಪ್ ಇನ್ ದ ಲಾಂಗ್ ರನ್ ಅನ್ನೋದು ನನ್ನ ಅನಿಸಿಕೆ.